ಫ್ರೆಂಡ್ಸ್, ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ, ಒಂದು ಬೆಲ್ ಬಟನ್ ಆನ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋದು ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಹೇಳ್ಕೊಡ್ತೀನಿ ಬನ್ನಿ. ಸೀಸನ್ ಅಲ್ವಾ, ಅದಕ್ಕೆ ತೆಳುಗಿರೋ ಅವರೆಕಾಳು ಅಂದರೆ ಬಲ್ತಿಲ್ಲ, ಇದ್ರದ್ದು ಅವರೆಕಾಳು ತಗೊಂಡಿದ್ದೀನಿ. ಸಣ್ಣ ಸಣ್ಣಗಿರೋದು ಸೆಲೆಕ್ಷನ್ ಮಾಡ್ಕೊಂಡು ಅದನ್ನು ತೊಳೆದ್ಬಿಟ್ಟು ಮತ್ತು ಒಂದು ಕುದಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಬೇಯಿಸ್ಬಾರ್ದು, ಲೈಟಾಗಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ, ನಾನು ನವಧಾನ್ಯ ಪೌಡ್ರ್ ಮಡಿಕೊಂಡಿದ್ದೀನಿ. ಈ ಪೌಡ್ರನ್ನ ನಾನು ಒಂದು ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಒಂದು ಬೌಲಷ್ಟು, 2-3 ಬೌಲಷ್ಟು ಈ ಪೌಡ್ರ್ ಹಾಕ್ಕೊಳ್ತೀನಿ. ಪೌಡ್ರಿಗೆ ನಾನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅವರೆಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದರೊಳಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ನೋಡಿ, ಅದೆಲ್ಲ ನೀಟಾಗಿ ಉಪ್ಪು ಮತ್ತು ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೀರಿಗೆ ಉಪಯೋಗಿಸ್ಬೇಕು, ಯಾಕೆಂದರೆ ನವಧಾನ್ಯದಲ್ಲಿ ಇವು ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಜೀರ್ಣಕ್ರಿಯೆ ಕಮ್ಮಿ ಆಗುತ್ತೆ. ಅದರಿಂದ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಸಬ್ಸಿಗೆ ಸೊಪ್ಪು ಅಷ್ಟೇ, ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ಸಬ್ಸಿಗೆ ಸೊಪ್ಪು ಎಷ್ಟಾಗುತ್ತೋ ಅಷ್ಟು ತಿನ್ನಿ. ರೊಟ್ಟಿ ಮಾಡ್ತೀನಿ ನೋಡಿ, ರೊಟ್ಟಿ ಮಾಡೋದು ವಿಡಿಯೋ ನೀಟಾಗಿ ಆಗಿಲ್ಲ ಅನಿಸುತ್ತೆ, ನಮ್ಮದು ಬೇಜಾರು ಮಾಡ್ಕೋಬೇಡಿ. ನಾನು ಫುಲ್ ಬಾಡಿ ನನ್ನ ಫೇಸು ಬರಲಿ ಅಂತ ಮಾಡಿದೆ, ಆದರೂ ಸ್ವಲ್ಪ ಸುಮಾರಾಗಿ ಬಂದಿದೆ. ಎಣ್ಣೆ ಸಾವ್ರ್ಕೊಂಡು, ನಾನು ಎಣ್ಣೆನ ಸಾವ್ರೋದಕ್ಕೆ ಬಟ್ಟೆ ಮತ್ತು ಇದೆಲ್ಲ ಏನು ಯೂಸ್ ಮಾಡಲ್ಲ. ನಾನು ತರಕಾರಿ ಏನಿರುತ್ತೋ, ಈರುಳ್ಳಿ ಇಲ್ಲ ಆಲೂಗೆಡ್ಡೆ ಏನಾದ್ರು ತರಕಾರಿ ಇರುತ್ತಲ್ಲ, ಅದನ್ನು ಅರ್ಧ ಕಟ್ ಮಾಡ್ಕೊಂಡು ಅದರಲ್ಲೇ ಉಜ್ಜುತ್ತೀನಿ. ಅದರಲ್ಲೇ ಉಜ್ಜೋದ್ರಿಂದ ತರಕಾರಿದು ಟೇಸ್ಟು ಅಲ್ಲೇ ಉಳ್ಕೊಳ್ಳುತ್ತೆ. ಬೇರೆ ಏನೇನೋ ಹಾಕಿದ್ರೆ ಅದೆಲ್ಲ ಸೆತ್ತೆ ಕಡ್ಡಿ ಪಟ್ಟಿ ಎಲ್ಲ ಅದು ಚೆನ್ನಾಗಿರೋದಿಲ್ಲ. ಬಟ್ಟೆನೂ ಅಷ್ಟೇ, ಅದರಲ್ಲಿರೋ ಡಸ್ಟೆಲ್ಲ ಅದರಲ್ಲೇ ಉಳ್ಕೊಳ್ಳುತ್ತೆ. ಅದರಿಂದ ನಾನು ತರಕಾರಿನೇ ಯೂಸ್ ಮಾಡ್ತೀನಿ ಅಲ್ಲೇ ಉಜ್ಜೋದಕ್ಕೆ, ಆಯಿತಾ. ನಾನು ಹಂಗೆ ಮೇಲ್ಗಡೆ ಹಾಕಿ ಇದು ಮಾಡ್ತಾಯಿದ್ದೀನಿ. ರೊಟ್ಟಿನ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಮಾಡಿದ್ರೆ ತೆಳುವಾಗಿ ಬರುತ್ತೆ. ಅವರೆಕಾಳೆಲ್ಲ ಹಾಕಿರೋದ್ರಿಂದ ನೀಟಾಗಿ ರೊಟ್ಟಿ ಟೇಸ್ಟ್ ಬರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಫ್ರೆಂಡ್ಸ್, ನವಧಾನ್ಯಗಳು ಅಂದರೆ ನಾನು ಪೌಡ್ರ್ ಮುಂಚೆನೇ ಮಾಡಿಸಿರೋದೊಂದು ವಿಡಿಯೋ ಹಾಕಿದ್ದೀನಿ, ನೀವು ನೋಡಿ ಬೇಕಿದ್ದರೆ. ಅದು ಮಾಡಿಸೋದು ಹೇಗೆ ಅಂತ ಇನ್ನೂ ಒಂದು ಸತಿ ಬೇಕು ಅನ್ನೋದಿದ್ದರೆ ಮತ್ತೆ ನಾನು ಬೇಕಿದ್ದರೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ನಂಗೆ ಕಮೆಂಟ್ ಮಾಡಿ. ನವಧಾನ್ಯದಲ್ಲಿ ಹೆವಿ ಸ್ಟ್ರೆಂತ್ ಇರುತ್ತೆ. ಸೊಂಟ ನೋವು ಮತ್ತು ಬೆನ್ನು ನೋವು, ಕಾಲುಗಳು, ಜಾಯಿಂಟ್ಸ್ ಪೇಯ್ನು ಎಲ್ಲ ಕಮ್ಮಿ ಆಗುತ್ತೆ. ಫ್ರೆಂಡ್ಸ್, ನವಧಾನ್ಯ ತಿನ್ನೋದ್ರಿಂದ ಮುದ್ದೆ ಕೂಡ ಮಾಡ್ಬೋದು. ಮುದ್ದೆ ನಾವು ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಹಾಗೆ ರಾಗಿ ಮುದ್ದೆ ಥರನೂ ಮಾಡ್ಕೊಬೋದು. ಇಲ್ಲಾಂದರೆ ಬೆಲ್ಲ ಹಾಕ್ಬಿಟ್ಟು ಸಿಹಿ ಮುದ್ದೆ ಕೂಡ ಮಾಡ್ಕೊಬೋದು. ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಂಡು ತಿನ್ಬೋದು. ಮಸಾಲೆ ಸಾಂಬಾರೆಲ್ಲ ಮಾಡ್ತೀವಲ್ಲ, ಆ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಮುದ್ದೆನೂ ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ದೋಸೆ ಕೂಡ ಮಾಡ್ಕೊಬೋದು. ಇದನ್ನು ಮಡಿಕೊಳ್ಳಿ. ಹೊರಗಡೆಯಿಂದ ನಾವು ತರ್ತೀವಿ ಅಂದರೆ ಹೆವಿ ದುಡ್ಡಾಗುತ್ತೆ. 1 kg 400-500 ರೂಪಾಯಿ ತಗೊಳ್ತಾರೆ. ನಾವು ಅದೇ 500 ರೂಪಾಯಿಗೆ ಒಂದು 4-5 kg ಮಾಡಿಸ್ಕೋಬೋದು. ನವಧಾನ್ಯಗಳು ತಂದುಬಿಟ್ಟು ಹುರಿದು ಪೌಡ್ರ್ ಮಡಿಕೊಂಡ್ರೆ ನಮಗೆ ತುಂಬ ದಿವಸ ಬರುತ್ತೆ. ನೋಡಿ ಫ್ರೆಂಡ್ಸ್, ರೊಟ್ಟಿ ಈ ಥರ ಆಗಿದೆ. ಬನ್ನಿ ಟೇಸ್ಟ್ ಹೇಗಿದೆ ನೋಡೋಣ. ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು, ತುಂಬ ಚೆನ್ನಾಗೂ ಇದೆ. ನಾನು ಟೇಸ್ಟ್ ಮಾಡಿ ನೋಡಿದೆ. ನೀವು ಮಾಡಿ ಆರೋಗ್ಯವಾಗಿ ಇರಿ. ಈ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಮಾಡಿ, ಒಂದು ಬೆಲ್ ಬಟನ್ ಆನ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.